ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೆಕೆಂಡ್ ಪಿ ಸಿ ರಿಸಲ್ಟ್ ಒಂದು ಗುಡ್ ನ್ಯೂಸ್ ಅನ್ನೋದಿದೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಾವು ಒಂದು ಸೆಕೆಂಡ್ ಪಿ ಸಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಆಲ್ರೆಡಿ. ಲಿಂಕ್ ಬೇಕಾದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲೂ ಸಿಗುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ವಿಡಿಯೋನ ಈ ಕೊನೆವರೆಗೂ ನೋಡಿ, ಏನಿಲ್ಲ ವಿದಿನ್ ಬೇಗನೆ ಮುಗಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಪ್ರತಿಯೊಂದು ನೋಟಿಫಿಕೇಶನ್ ಇನ್ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಾಕುವಂಥ ವಿಡಿಯೋ ಪ್ರತಿಯೊಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಬೇಕಾದ್ರೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಓನ್ಲಿ KCT ಸ್ಟೂಡೆಂಟ್ಸ್ ಮಾತ್ರ. ಸೆಕೆಂಡ್ ಪಿ ಸಿ ರಿಸಲ್ಟ್ ಈಗ ಆಲ್ರೆಡಿ ಬಿಟ್ಟಿದ್ದಾರೆ. ಸೆಕೆಂಡ್ ಎಕ್ಸಾಮ್ ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಬರೀತಿದ್ರೆ, ಇದರಿಂದ KCT ಸ್ಟೂಡೆಂಟ್ಸ್ಗೆ ಏನಪ್ಪ ಇಂಪಾರ್ಟೆಂಟು ಅಂದರೆ ಏನು ನಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ, ಈಗ ರಿಸಲ್ಟ್ ಬಿಟ್ಟರಲ್ಲ, ಇದು ಬಿಟ್ಟ ತಕ್ಷಣ ನಿಮ್ಮ ಒಂದು ಈಗ ಸೆಕೆಂಡ್ ಎಕ್ಸಾಮಲ್ಲಿ ಯಾರ್ಯಾರು ಬರ್ತೀರಾ ನಿಮ್ಮ ಒಂದು ಮಾರ್ಕ್ಸ್ನ ನಮ್ಮ ಒಂದು KCT ಎಕ್ಸಾಮಲ್ಲಿ ಕೂಡ ಕನ್ಸಿಡರ್ ಮಾಡ್ತಾರೆ. ಖಂಡಿತ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಈಗ ಒಂದು KCT ರಿಸಲ್ಟ್ ಇನ್ನೂ ಸ್ವಲ್ಪ ದಿನದಲ್ಲೇ ಬರುತ್ತೆ. ಏನಿಲ್ಲ, ಈಗ ಈ ರಿಸಲ್ಟ್ ಬಿಟ್ಟ ಮೇಲೆ ಅಗ್ರಿಕಲ್ಚರ್ ರಿಸಲ್ಟ್ ಬಂದಮೇಲೆ ನಿಮ್ದು ಎಲ್ಲನೂ ಒಂದೇ ಸಾರಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಒಂದು ಅವರಿಗೆ ಅಗ್ರಿಕಲ್ಚರ್ ರಿಸಲ್ಟ್ ಬಂದಂಗಾಗುತ್ತೆ, ನಿಮ್ಮದು ರಿಸಲ್ಟ್ ಬಂದಂಗಾಗುತ್ತೆ. ಎಲ್ಲ ರಿಸಲ್ಟ್ ಒಂದೇ ಸಾರಿ ನಿಮಗೆ KCT ಇನ್ನೂ ಸ್ವಲ್ಪ ಒಂದು ವಾರದೊಳಗಡೆ ನಿಮಗೆ ರಿಸಲ್ಟ್ ಬರುವಂಥ ತುಂಬ ಸಾಧ್ಯತೆಗಳಿದ್ದಾವೆ. ಏನೇ ಆಗಲಿ, ಒಂದು KCT ಇದಾಯಿತು, ಒಂದು ಇದಾಯಿತು, ಅಫಿಷಿಯಲ್ಸ್ ಲಿಂಕು ಆಯಿತು, ಅಫಿಷಿಯಲ್ಸ್ ಏನೇ ಬಂದರೂ ಸರ್ಕ್ಯುಲರ್ಸ್ ಬಂದರೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಖಂಡಿತ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಇಲ್ಲಾಂದರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಥರ ಮಿಸ್ ಔಟ್ ಮಾಡ್ಕೋಬೇಡಿ. ಒಂದು ಮಿಸ್ ಔಟ್ ಮಾಡ್ಕೊಂಡ್ರೆ ಮುಂದೆ ತುಂಬ ಪ್ರಾಬ್ಲಮ್ಸ್ಗಳು ಆಗ್ತವೆ. ಏನೋ ಒಂದು ಮಿಸ್ ಆಗ್ತಿದೆಯಾ ಅನ್ನೋ ಒಂದು ಅದು ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ, ಇಲ್ಲ ವಾಟ್ಸಪ್ ಗ್ರೂಪಾಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಯ್ತು, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರಿಗೆ ಸೆಕೆಂಡ್ ಪಿ ಸಿ ರಿಸಲ್ಟ್ ನೋಡಿದರೆ ಎಲ್ಲರಿಗೂ ಕಂಗ್ರಾಟ್ಸ್. ನಿಮ್ಮ ರಿಸಲ್ಟ್ ಚೆನ್ನಾಗಿರಲಿ. ಯಾಕಂದರೆ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಬರ್ತಿದ್ದೀರಾ. ಸ್ವಲ್ಪ ಜನ ಫೇಲ್ ಆದರೂ ಕೂಡ ಬರ್ತಿದ್ದೀರಾ. ಎನಿವೇ ಏನೇ ಆಗಲಿ, ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ಕಂಗ್ರಾಟ್ಸ್. ಎಲ್ಲದು ಒಳ್ಳೆಯದಾಗಲಿ. ಮತ್ತು ನಿಮ್ಮ KCT ಕೂಡ ಮುಂದೆ ತುಂಬ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಒಂದು KCT ಇದಾಗಿರುತ್ತೆ, ಅದು ಕೂಡ ಚೆನ್ನಾಗಿ ಬರಲಿ, ಇದು ಕೂಡ ಚೆನ್ನಾಗಿರುತ್ತೆ. ಏನೇನಾಗಿದೆ ರಿಸಲ್ಟ್ ಒಂದು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕೂಡ ಗೊತ್ತಾಗುತ್ತೆ ಏನೇನಂತ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್. ಟೇಕ್ ಕೇರ್. ಲವ್ ಯು. ಟಾಟಾ ಬಾಯ್.